Hello dear students, welcome to Sing Style of Max. So KSET in 2 days ಅಷ್ಟೇ ಇದೆ ಹೌದಾ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಈಗ ನೀವೇನು ಮಾಡಬೇಕಿದೆ, KSETಗೋಸ್ಕರ ಏನೂ ಹೊಸದು ಓದಕ್ಕೆ ಹೋಗ್ಬಿಡಿ. ಏನಿದೆಯೋ ಏನು ಓದಿದಿರೋ ಇದುವರೆಗೂ ಅದನ್ನು ರಿವೈಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಆ್ಯಂಡ್ ರಿವೈಸ್ ಮಾಡ್ಕೊಳ್ಳೋ ಜೊತೆಗೆ ರಿಮೆಂಬರ್ ಒನ್ ಥಿಂಗ್, ಕೆಲವೊಂದು ಟಾಪಿಕ್ಸು ಅಟ್ ಎನಿ ಕಾಸ್ಟ್ ನೀವು ಮಿಸ್ ಮಾಡೋಂಗಿಲ್ಲ. ಓಕೆ, ಸೊ ಲೆಟ್ ಮಿ ಜಸ್ಟ್ ಟೆಲ್ ಯು ದೋಸ್ ಟಾಪಿಕ್ಸ್. ಲೀನಿಯರ್ ಆಲ್ಜಿಬ್ರಾ ಅಲ್ಲಿ ರ್ಯಾಂಕ್ ಮತ್ತು ಸಿಸ್ಟಮ್ ಆಫ್ ಈಕ್ವೇಷನ್ಸ್, ಕೆಲಿ ಹ್ಯಾಮಿಲ್ಟನ್ ಥಿಯರಮ್ ಇದೆಯಲ್ಲ, ಇವು 3 ಕಾನ್ಸೆಪ್ಟ್ಸು ಒಂಚೂರು ನೋಡ್ಕೊಂಡಿರ್ರಿ. ನೆಕ್ಸ್ಟ್ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಮೇಲೂ ಕ್ವಶನ್ ಇದ್ದೇ ಇರುತ್ತೆ. ಲೀನಿಯರ್ ಇಂಡಿಪೆಂಡೆಂಟ್ ಆ್ಯಂಡ್ ಲೀನಿಯರ್ಲಿ ಡಿಪೆಂಡೆಂಟ್ ವೆಕ್ಟರ್ಸ್ ಮೇಲೂ ಒಂದು ಕ್ವಶನ್ ಇರುತ್ತೆ. ರ್ಯಾಂಕ್ ನಲ್ಲಿಟಿ ಮೇಲೆ ಥಿಯರಮ್ ಮೇಲೆ ಪಕ್ಕಾ ಕ್ವಶನ್ ಇರುತ್ತೆ. ಕ್ವಾಡ್ರಾಟಿಕ್ ಫಾರ್ಮ್ ಪಕ್ಕಾ ಇರುತ್ತೆ. ಲೀನಿಯರ್ ಆಲ್ಜಿಬ್ರಾ ಅಲ್ಲಿ ಆಲ್ಮೋಸ್ಟ್ 8 to 10 ಕ್ವೆಶನ್ಸ್ ಕೇಳ್ತಾರೆ, ಆಲ್ಮೋಸ್ಟ್ 10. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡಬೇಕು ಅಂತ ಬರೀ ಲೀನಿಯರ್ ಆಲ್ಜಿಬ್ರಾ ಮೇಲೆ ಫೋಕಸ್ ಮಾಡಿದ್ರೂ 12 ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಲೀನಿಯರ್ ಆ್ಯಂಡ್ ರಿಯಲ್ ಅನಾಲಿಸಿಸ್ ಎರಡೂ ಕೂಡ ಮೇಜರು. ಹಾಗಾಗಿ ನೀವೇನು ಮಾಡಬೇಕು, ಫುಲ್ ಕಂಪ್ಲೀಟ್ 2 days ರಿವಿಷನ್ ಮಾಡಬೇಕು. ಈಗೇನು ಓದಿದಿರೋ ಅದನ್ನೆಲ್ಲ ಅದರಲ್ಲಿ ಮೇಯ್ನಾಗಿ ಈ ಕಾನ್ಸೆಪ್ಟ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ರಿಯಲ್ ಅನಾಲಿಸಿಸ್. ರಿಯಲ್ ಅನಾಲಿಸಿಸ್ ಏನಾಗುತ್ತೆ ಅಂತಂದರೆ, ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಬೇಸ್ ಮೇಲೆ ಒಂದು ಕ್ವೆಶನ್ ಇರೋದು, ಭಾಳ ಈಸಿ ಇರುತ್ತೆ. ಕನ್ವರ್ಜೆನ್ಸ್ ಬಗ್ಗೆ ಏನಿದೆಯಲ್ಲ, ಕನ್ವರ್ಜೆನ್ಸ್ ಆಫ್ ದ ಲಿಮಿಟ್, ಅದರಲ್ಲಿ ಒಂದು ಕ್ವೆಶನ್ ಇರುತ್ತೆ. ಸೊ ಅದನ್ನು ನೀವು ರಿವೈಸ್ ಮಾಡ್ಕೊಳ್ಳಿ ಕ್ಲೀನಾಗೆ. ಓಕೆ, ಆ್ಯಂಡ್ ಸಮ್ ಆಫ್ ಸಿರೀಸ್ ಮೇಲಂತೂ 1 or 2 ಕ್ವೆಶನ್ಸ್ ಕಂಪಲ್ಸರಿ. ಓಕೆ, ಕನ್ವರ್ಜೆನ್ಸ್ ಆಫ್ ಸಿರೀಸಲ್ಲಿ ಒಂದಿಷ್ಟು ಟೆಸ್ಟ್ಗಳಿದಾವಲ್ಲ ನಿಮ್ಮದು, ರೇಷಿಯೋ ಟೆಸ್ಟು, ಕೌಶಿ ಟೆಸ್ಟು, ಅವೆಲ್ಲವೂ ನೀಟಾಗಿ ನೋಡ್ಕೊಳ್ಳಿ. ಯಾವಾಗ ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅಲ್ಲಿ ಟೈಮ್ ಲಿಮಿಟ್ ಎಷ್ಟಿರುತ್ತೋ ಅದ್ರ ತಕ್ಕಂತೆ ನಿಮಗೆ ಅಲ್ಲಿ ಕೂತ್ಕೊಂಡು ಇಮಿಡಿಯೇಟಾಗಿ ಫ್ಲ್ಯಾಶ್ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆಗಿರುತ್ತೆ. ಅರ್ಥ ಆಯ್ತಾ? ಈಗ 2 days ಮಾಡ್ತೀನಿ ಅಂದರೆ ಡಿಫಿಕಲ್ಟ್ ಇದೆ. ಓಕೆ, ಸುಮ್ಮನೆ ಹೌ ಕ್ಯಾನ್ ಯು ಕ್ಲಿಯರ್ KSET in 2 days ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಲಿಯರ್ ಇನ್ 2 days. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್, ಆ ಟೆಸ್ಟ್ಗಳು ನೀವು ಆಲ್ರೆಡಿ ಏನು ಓದಿದಿರೋ ಅದನ್ನು ಒಂಚೂರು ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸಲ್ಲಿ f(x, y) ಬಗ್ಗೆ ಇದೆಯಲ್ಲ, ಸೊ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಮಿನಿಮಮ್ ಯಾವಾಗ ಆಗುತ್ತೆ, ಕ್ರಿಟಿಕಲ್ ಪಾಯಿಂಟ್ ಅಂದರೆ ಎಲ್ಲಿ ಆಗುತ್ತೆ, ಅವೆಲ್ಲ ಕಾನ್ಸೆಪ್ಟು ನೋಡ್ಕೊಳ್ಳಿ ಒಂಚೂರು. ನೆಕ್ಸ್ಟ್ ಕೌಂಟೇಬಲ್ ಸೆಟ್ ಮೇಲೆ ಒಂದಿಷ್ಟು ಅಪ್ರಾಕ್ಸಿಮೇಟ್ಲಿ 10 ಥಿಯರಮ್ ಸ್ಟೇಟ್ಮೆಂಟ್ಸ್ ಏನೋ ಇದ್ದಾವೆ, ಅವನ್ನಂತೂ ಕನ್ಫರ್ಮ್ ಆಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ಅವೆಲ್ಲ ಆಪ್ಷನ್ಸಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ. ಆಲ್ ರೈಟ್, ಸೊ ಅದನ್ನು ಕಂಪಲ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೀಕ್ವೆನ್ಸಲ್ಲಿ ಲಿಮಿಟ್ ಸುಪ್ರೀಮಮ್, ಲಿಮಿಟ್ ಇನ್ಫಿಮಮ್ ಏನಿದೆಯಲ್ಲ, ಮತ್ತು ಲಿಮಿಟ್, ಇವು 3 ಇದಿಲ್ಲಿ ಬರಿಬೇಕಿತ್ತು ಆ್ಯಕ್ಚುಲಿ. ಓಕೆ, ನೋ ಪ್ರಾಬ್ಲಮ್. ಸೊ ಇವೆರಡು ಕೂಡ ಕಂಪಲ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ಇದೊಂಚೂರು ಬಿಕಾಸ್ PUC ಕಾನ್ಸೆಪ್ಟ್ ಎಲ್ಲ ತಲೆಯಲ್ಲಿ ಇರುತ್ತೆ ಅನ್ಕೋತೀನಿ, ಹಾಗಾಗಿ ಇದನ್ನು ಜಸ್ಟ್ ನೋಡ್ಕೊಂಡಿರ್ರಿ. ಸಮ್ಟೈಮ್ಸ್ ಕೇಳೋ ಚಾನ್ಸಸ್ ಇದೆ, ಇದನ್ನು ಕಂಪಲ್ಸರಿ ಅಂತ ಹೇಳಲ್ಲ, ಬಟ್ ಸಮ್ಟೈಮ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, PU ಕಾನ್ಸೆಪ್ಟು ವೆರಿ ಈಸಿ, ಜಸ್ಟ್ ಒಂದು 3 ಫಾರ್ಮುಲಾ ಏನೋ ಇದೆ. ಓಕೆ, ಅದನ್ನು ನೋಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ಟಾಪಿಕ್ಸ್ ನೋಡಿ. ನ್ಯೂಮರಿಕಲ್ ಅನಾಲಿಸಿಸಲ್ಲಿ ಯಾರಾದರೂ ಇನ್ ಕೇಸ್ ಪ್ರಿಪೇರ್ ಆಗಿದ್ದರೆ, ನ್ಯೂಮರಿಕಲ್ ಅನಾಲಿಸಿಸ್ ಯೂಶ್ವಲಿ ಬಿಡಬೇಕು ಅಂತಲೇ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಅದು ತುಂಬ ಡಿಸಿಮಲ್ ಪಾಯಿಂಟ್ಸಲ್ಲಿ ಎಲ್ಲ ಸೊಲ್ಯೂಷನ್ಸ್ ಬರೋದ್ರಿಂದ ನಮಗೆ ಅಷ್ಟು ಆ್ಯಕ್ಯುರೇಟ್ ಆಗಿ ಬರೋಲ್ಲ. ಬಿಡಬೇಕು ಅಂತ ಅಂದರೆ ನೀವು ಆನ್ಸರ್ ಟಿಕ್ ಮಾಡೋದು ಬಿಡೋದಲ್ಲ, ಆನ್ಸರ್ ಅಂತೂ ಎಲ್ಲ ಕ್ವಶನಿಗೂ, ಈವನ್ ಸ್ಟ್ಯಾಟಿಸ್ಟಿಕ್ಸಿಗೂ ನೀವು ಟಿಕ್ ಮಾಡಿ ಬರಲೇಬೇಕು. ಆಲ್ ರೈಟ್, ಯಾಕೆ ಅಂತಂದರೆ ದೆರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇದ್ದಿದ್ರೆ ಕ್ವಶನ್ನೇ ಬಿಡಬೇಕಾಗುತ್ತೆ. ದಟ್ ಈಸ್ ವಾಟ್ ಐ ವಿಲ್ ಸಜೆಸ್ಟ್. ಬಟ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಹಾಗಾಗಿ ನೀವು ಯಾವ ಕ್ವಶನ್ನು ಬಿಡೋಂಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ ಅನಾಲಿಸಿಸ್, ನೀವು ಸುಮ್ಮನೆ ಗೆಸ್ ಮಾಡಿ ಹಾಕಿ ಬನ್ನಿ. ಇನ್ ಕೇಸ್ ಪ್ರಿಪೇರ್ ಆಗಿಲ್ಲ ಅಂತಂದರೆ, ಪ್ರಿಪೇರ್ ಆಗಿದ್ದರೆ ಪ್ಲೀಸ್ ಡೋಂಟ್ ಡೂ ಎನಿ ಗೆಸ್ ವರ್ಕ್ಸ್. ಆಲ್ ರೈಟ್, ಜಸ್ಟ್ ಅ ಮಿನಿಟ್. ಎಸ್, ಸೊ ನ್ಯೂಮರಿಕಲ್ ಅನಾಲಿಸಿಸಲ್ಲಿ ನೀವೇನು ಮಾಡ್ತೀರಾ, ಇಂಟರ್ಪೋಲೇಷನ್ ಕಾನ್ಸೆಪ್ಟ್ ಮೇಲೆ ಏನೇನು ಫಾರ್ಮುಲಾ ಇದೆಯೋ ಅದೊಂದೊಂಚೂರು ನೋಡ್ಕೊಂಡಿರಿ. ಇನ್ ಕೇಸ್ ಓದಿರೋರಿಗೆ ಅದು ಆ್ಯಕ್ಚುಲಿ ಅಪ್ಲೈ ಆಗೋದು. ಆಲ್ ರೈಟ್, ಸೊ ಅದರಲ್ಲಿ ಒಂಚೂರು ಫಾರ್ಮುಲಾಸ್ ನೀಟಾಗಿ ನೋಡ್ಕೊಳ್ಳಿ, ಗೆಸ್ ವರ್ಕ್ ಮಾಡೋದು ಕಲೀರಿ. ಕೆಲವೊಂದಕ್ಕೆ ಅವರು ಫಾರ್ಮುಲಾ ಬೇಸ್ಡ್ ಡೈರೆಕ್ಟ್ ಕ್ವಶನ್ಸು ಕೇಳ್ತಾರೆ, ಅಂದರೆ ರೇಟ್ ಆಫ್ ಕನ್ವರ್ಜೆನ್ಸು, ಅವನ್ನೊಂಚೂರು ನೋಡ್ಕೊಂಡಿರಿ. ರೇಟ್ ಆಫ್ ಕನ್ವರ್ಜೆನ್ಸ್ ಆಫ್ ಬೈಸೆಕ್ಷನ್ ಮೆಥಡ್ ಏನು, ಆಮೇಲೆ ಇನ್ಯಾವುದದು ಸೀಕೆಂಟ್ ಮೆಥಡ್ ಏನು, ಅವನು ಕೂಡ ನೀಟಾಗಿ ನೋಡ್ಕೊಳ್ಳಿ. ಆಲ್ ರೈಟ್, ನೆಕ್ಸ್ಟ್ ಕಮಿಂಗ್ ಟು ಇಂಟಿಗ್ರಲ್ ಇಕ್ವೇಷನ್ಸಲ್ಲಿ ನೋಡಿ, ಎಕ್ಸ್ಟ್ರೀಮಲ್ ಆಫ್ ಎ ಫಂಕ್ಷನ್ ಮೇಲೆ ಒಂದೇ ಒಂದು ಫಾರ್ಮುಲಾ ಇದೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ವೋಲ್ಟೇರಾ ಇಂಟೆಗ್ರಲ್ ಇಕ್ವೇಷನ್ಸಲ್ಲಿ ಒಂದು 3-4 ಫಾರ್ಮುಲಾ ಇದೆ, ಅಂದರೆ ಒಂಚೂರು ಎಡಿಟ್ ಮಾಡಿ ಫಾರ್ಮುಲಾ ಆಗುತ್ತಲ್ಲ ಆ ಥರದ್ದು. ಸೊ ಅವನ್ನೂ ಕೂಡ ನೋಡ್ಕೊಳ್ಳಿ, ಯಾಕಂದರೆ ಇದ್ರ ಬೇಸ್ ಮೇಲೆ 2 ಕ್ವಶನ್ ಆರ್ 1 ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ 1 ಕ್ವಶನಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ರೈಟ್, ಆ್ಯಂಡ್ ಈಸಿ ಕಾನ್ಸೆಪ್ಟು, ಜಸ್ಟ್
ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಟೈಮ್ ಇದ್ದರೆ ಜಸ್ಟ್ ಟೇಕ್ಔಟ್ ಸಮ್ 1 or 2 hours ಫಾರ್ ದಿಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಸ್ ಮೆನಿ ಪ್ರಾಬ್ಲಮ್ಸ್. 2 hoursಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ನಾನು ಪ್ರಾಬ್ಲಮ್ಸು ಅಂತ ಡಿಸೈಡ್ ಮಾಡಿಬಿಟ್ಟು ಆ ಪ್ರಾಬ್ಲಮ್ಸ್ನ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಆಟೋಮೆಟಿಕಲಿ ತಲೆಗೆ ಬಂದುಬಿಡುತ್ತೆ ಯಾವಾಗ ಏನು ಅಪ್ಲೈ ಮಾಡಬೇಕು ಅಂತೇಳಿ. ಅದು ಕೂಡ ಆ್ಯಕ್ಚುಲಿ 2 days ಇದ್ದಾಗಲೇ ಮಾಡೋದು ನಾಟ್ ವೆರಿ ಎಫಿಷಿಯೆಂಟ್, ಬಟ್ ಐ ವುಡ್ ಸಜೆಸ್ಟ್ ದಟ್ ಅಟ್ಲೀಸ್ಟ್ ಗೋ ಥ್ರೂ ದ್ಯಾಟ್. ಆಲ್ ರೈಟ್, ಗೋ ಥ್ರೂ ದ್ಯಾಟ್ ಬಿಕಾಸ್ ಇಟ್ ಈಸ್ ವೆರಿ ಈಸಿ ಟು ಗ್ರಾಸ್ಪ್ ಇಟ್. ಆ್ಯಂಡ್ ಮುಂಚೆ ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ಇನ್ನೂ ಒಳ್ಳೆಯದು. ಜಸ್ಟ್ 1 hour ಕೊಟ್ಬಿಡಿ ಈ ಟಾಪಿಕ್ಕಿಗೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ODE PD, ಇದು ಯೂಶ್ವಲಿ ನಿಮ್ಮದು ಡಿಗ್ರಿ ಲೆವೆಲ್ ಏನಿದೆಯಲ್ಲ ಅಷ್ಟೇ ಇರುತ್ತೆ, ಅಷ್ಟೇನು ಕಷ್ಟ ಇರೋದಿಲ್ಲ, ಮಾಡ್ಬೋದು. ಓಕೆ, ಮೇನ್ಲಿ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿ. ಇನ್ ಕೇಸ್ ಯಾರಾದರೂ ಇನ್ನೂ ಜಾಸ್ತಿ ಏನು ಪ್ರಿಪೇರ್ ಆಗಿಲ್ಲ ಮ್ಯಾಮ್, ಆದರೆ ಐಡಿಯಾ ಇದೆ ODE PD ಬಗ್ಗೆ ಅನ್ನೋರು ಏನು ಮಾಡಿ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿ. ಯಾರು ಯಾವತ್ತೂ ಪ್ರಾಕ್ಟೀಸೇ ಮಾಡಿಲ್ವೋ ಅಂಥವ್ರಿಗೆ ಈಗ ಏನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ, ಹೌದಾ? ಸೊ ಇನಿಷಿಯಲ್ ವ್ಯಾಲ್ಯೂ ಆ್ಯಂಡ್ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ PDಯಲ್ಲಿ ಒಂದು ಕನ್ಫರ್ಮ್ ಕ್ವಶನ್ ಮ್ಯಾಕ್ಸಿಮಮ್ ಕೇಳ್ತಾರೆ. ಯಾವ್ದು ಹೇಳಿ, ಇದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ನಾವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಇದು ಆಲ್ಮೋಸ್ಟ್ ಬಂದಿದೆ, ಹೌದಾ? ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 1 year ಬರುತ್ತೆ, 1 year ಬರಲ್ಲ, ನೆಕ್ಸ್ಟ್ ಇಯರ್ ಬರುತ್ತೆ, ಮತ್ತು ಆ ಥರ ಆಗ್ತಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಏನು ಹೇಳಿ, ಹೈಪರ್ಬೋಲಿಕ್ ಯಾವಾಗ ಆಗುತ್ತೆ ಈಕ್ವೇಷನ್ ಅಂತಂದರೆ r² ಅದು ಇದೆಯಲ್ಲ, ದಟ್ ಈಸ್ ಗ್ರೇಟರ್ ದ್ಯಾನ್ 0. ಎಲಿಪ್ಸ್ ಯಾವಾಗ ಆಗುತ್ತೆ ಅಂತಂದರೆ <0. ಟ್ರಿಕ್ಕು ಹೇಳ್ಕೊಟ್ಟಿದ್ದೆ. ಎಲಿಪ್ಸ್ ಅಂದರೆ ಈ ಕಡೆ ಡೈರೆಕ್ಷನ್ ಬರೀತಿರ ತಾನೆ, ಸೊ ಅದು 0. ನೆಕ್ಸ್ಟು ಹೆಚ್ ಅಂತಂದರೆ <0, ರೈಟ್? ಪ್ಯಾರಾಬೋಲಾ ಆಗಬೇಕು ಅಂದರೆ =0 ಆಗಬೇಕು. ಸೊ ಈ ಕಾನ್ಸೆಪ್ಟ್ಗಳು ಎಲ್ಲವೂ ಕೂಡ. ಆ್ಯಂಡ್ ಚಾರ್ಪಿಟ್ಸ್ ಈಕ್ವೇಷನ್ ಒಂದು ಎಕ್ಸ್ಟ್ರಾ ನೋಡ್ಕೊಂಡಿರ್ರಿ, ಬಿಕಾಸ್ ಅದ್ರ ಬೇಸ್ ಮೇಲೂ ಕ್ವಶನ್ಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಬರುತ್ತೆ. ಆಲ್ ರೈಟ್, ಸೊ ಇವೆಲ್ಲ ನೋಡ್ಕೊಳ್ಳಿ ಅಂತಿದ್ದೀನಿ ಅಂತಂದರೆ ನೀವೇನು ಮಾಡ್ಬೇಕು ಹೇಳಿ, ಮ್ಯಾಮ್ 2 daysಲ್ಲಿ ಎಲ್ಲ ನೋಡೋಕ್ಕಾಗುತ್ತಾ ಅಂತಂದರೆ ಇದು ಯಾರಿಗೆ ಅಪ್ಲೈ ಆಗ್ತಾ ಇದೆ ಹೇಳಿ, ಯಾರು ಮುಂಚೆಯಿಂದ ಓದಿದಿರೋ ಅವರು. ಯಾರು ಇವತ್ತು ಬುಕ್ ಇಟ್ಕೊಂಡು ಕುತ್ಕೊತೀನಿ 2 daysಲ್ಲಿ ಏನೋ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಇದ್ದೀರಲ್ಲ, ಅಂಥವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಓಕೆ, ಸೊ 2 daysಲ್ಲಿ ಕ್ಲಿಯರ್ ಮಾಡ್ತೀನಿ ಓದ್ಬಿಟ್ಟು ಇಷ್ಟು ದಿನ ಓದಿಲ್ಲ ಅಂತ ಅಂದರೆ ನೋ, ದಟ್ ಈಸ್ ನಾಟ್ ಪಾಸಿಬಲ್, ನಾಟ್ ದಟ್ ಈಸಿ. ಓಕೆ, ಏನೋ ನೀವು ಗೆಸ್ ವರ್ಕ್ ಮಾಡಿಬಿಟ್ಟು ಒಂದು 10 questions ನಿಮ್ಮ ಗುಡ್ ಲಕ್ ಇದು, ಒಂದು 10 questions 12 questions ಕರೆಕ್ಟ್ ಆಗ್ಬೋದು, ಬಟ್ ಕೇಸೆಟ್ ಕ್ಲಿಯರ್ ಆಗಲ್ಲ ಆ ಥರ ಮಾಡಿದ್ರೆ. ಅರ್ಥ ಆಯ್ತಾ? ಸೊ ಆ್ಯಕ್ಯುರಸಿ ಈಸ್ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ಯು ಶುಡ್ ಹ್ಯಾವ್ ಡನ್ ಅರ್ಲಿಯರ್. ಓಕೆ, ದೀಸ್ 2 days ಆರ್ ಜಸ್ಟ್ ಫಾರ್ ರಿವಿಷನ್ ಯಾವಾಗ ಮಾಡ್ಬೋದು ಹೇಳಿ, ಮುಂಚೆ ಕಾನ್ಸೆಪ್ಟ್ ಕಲ್ತಿದ್ರೆ ಈಗ ರಿವಿಷನ್ ಮಾಡ್ತೀರಾ. ಅರ್ಥ ಆಯ್ತಾ? ರೈಟ್. ಸೊ ಕಮಿಂಗ್ ಟು ಟೋಪಾಲಜಿ ಅಂತೂ ನೀವು ಬರೀ ರಿಸಲ್ಟ್ಸೇ ಓದಬೇಕು. ಐ ಥಿಂಕ್ ನಾನು ಆಲ್ರೆಡಿ ರಿಸಲ್ಟ್ಸ್ ನಿಮಗೆ ಹೇಳಿದ್ದೀನಿ ಅನ್ಕೋತೀನಿ. ಯೂಟ್ಯೂಬ್ ಶಾರ್ಟ್ಸ್, ಐ ಥಿಂಕ್ ಇದೇ ಚಾನಲಲ್ಲಿ ಏನು ಶಾರ್ಟ್ಸ್ ಇದೆಯಲ್ಲ ಅದರಲ್ಲಿ ಈ ರಿಸಲ್ಟ್ ಹಾಕಿರ್ಬೇಕು ನಾನು, ಟೋಪಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಇಫ್ ನಾಟ್ ಹಾಕಿಲ್ಲ ಅಂತಾನೆ ನಾನು ಇನ್ನೊಂದು ಸತಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವು ಕೂಡ ಅಷ್ಟೇ, ನಿಮ್ಮ 2014 ಇಂದ ಹಿಡಿದು 2021ವರೆಗೂ ಏನು ಕ್ವಶನ್ಸ್ ಇದೆಯೋ ಎಲ್ಲ ಒಂದು ಕಡೆ ಬರೆದಿದ್ದೀನಿ. ಸೊ ಅವು ಕೂಡ ಐ ಥಿಂಕ್ ಹಾಕಿರ್ಬೇಕು ನಾನು. ಒನ್ ಟೈಮ್ ಐ ವಿಲ್ ಜಸ್ಟ್ ಚೆಕ್ ಇಟ್ ಔಟ್, ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಅವೈಲೇಬಲ್ ಆರ್ ಆಕ್ಸೆಸಿಬಲ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆಲ್ ರೈಟ್. ಆ್ಯಂಡ್ ಟೋಪಾಲಜಿಯಲ್ಲಿ ನೋಡಬೇಕಾಗಿರೋದು ಬರೀ ರಿಸಲ್ಟ್ಸೇ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆಯಲ್ಲ ಎಲ್ಲ ಒಂದು ಕಡೆ ಬರೆದು ಅದನ್ನಷ್ಟೇ ರಿಸಲ್ಟ್ಸ್ ಅಷ್ಟೇ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಬರ್ಕೊಳ್ಳಿ ಒಂದು ಕಡೆ ಅಂತ ಅಂದರೆ ಈಗ ಬರೆಯೋಕ್ಕೂ ಆಗೋದಿಲ್ಲ. 2 daysಲ್ಲಿ ಬರೀ ಟೋಪಾಲಜಿಗೆ 1 day ಹೋಗ್ಬಿಡುತ್ತೆ. ನೀವು ರಿಸಲ್ಟ್ಸ್ ಎಲ್ಲ ಬರ್ಕೊಂಡು ಕೂತ್ಕೊಂಡ್ರೆ ಅರ್ಧ ದಿನ, 1 day ಅಲ್ಲ, ಅರ್ಧ ದಿನ ಅದಕ್ಕೆ ಹೋಗ್ಬಿಡುತ್ತೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಟಾಪಿಕ್ಸ್ ಟು ರಿವೈಸ್. ಓಕೆ, ಸೊ ದಟ್ಸ್ ವೈ ಆಲ್ರೆಡಿ ಬರೆದಿರಬೇಕಿತ್ತು, ಇದು ಮುಂಚೆ ನಾನು ಸಜೆಸ್ಟ್ ಮಾಡಿದ್ದೆ ನಿಮಗೆ. ಎನಿವೇಸ್, ಟೋಪಾಲಜಿ ರಿಸಲ್ಟ್ಸ್ ಅಷ್ಟೇ ನೋಡ್ಕೊಳ್ಳಿ. ಅದರಲ್ಲೂ ಮೇಯ್ನ್ಲಿ ಕಾಂಪ್ಯಾಕ್ಟ್ ಸ್ಪೇಸು, ಹಾಸ್ಡ್ರಾಫ್ ಸ್ಪೇಸು ಅವೇ ಇದ್ದಾವೆ, ಏನೂ ಇಲ್ಲ. ಸೆಕೆಂಡ್ ಕೌಂಟೇಬಲ್ಲು, ಮೆಟ್ರೈಸೇಬಲ್ಲು ಜಾಸ್ತಿ ಕೇಳೋದೆ ಅವು. ಆ್ಯಂಡ್ ಒಂದು ಕಂಪಲ್ಸರಿ ಕ್ವಶನ್ ಯಾವ್ದು ಹೇಳಿ, ಬೌಂಡ್ರಿ ಮೇಲೆ ಕೇಳ್ತಾರೆ. ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ನೋಡಿ, ಈ ಥರ ಈ ಕ್ವಶನ್ ಕಂಪಲ್ಸರಿ ಇರುತ್ತೆ. ಅವ್ರು ಏನೇ ಕೇಳ್ರಿ, ಬೌಂಡ್ರಿ ಬಗ್ಗೆ ಕೇಳಿದಾಗ ಬೌಂಡ್ರಿ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಬೇಕು ಅಂಥ ಆಪ್ಷನ್ನೇ ಹುಡುಕ್ರಿ. ಎಲ್ಲಿ ಎರಡೂ ಕಡೆ ಈಕ್ವಲ್ಸ್ ಇದೆಯೋ ಅಂಥ ಆಪ್ಷನ್ನೇ ನೀವು ಟಿಕ್ ಮಾಡ್ಕೊಂಬರ್ಬೇಕು. ಅರ್ಥ ಆಯ್ತಾ? ಸೊ ಈ ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ರೈಟ್. ನೆಕ್ಸ್ಟು, ಸೊ ಟೋಪಾಲಜಿ ನೀವು ರಿಸಲ್ಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ಕಾಂಪ್ಲೆಕ್ಸ್ ಅನಾಲಿಸಿಸ್, ಎನಾಲಿಟಿಕ್ ಆ್ಯಂಡ್ ಹಾರ್ಮೋನಿಕ್ ಪ್ರಾಪರ್ಟೀಸ್ ಹೇಳಿದ್ದೀನಿ. ಬಟ್ ಪ್ರಾಪರ್ಟೀಸ್ ಅಷ್ಟೊಂದೇನು ಕೇಳೋಕ್ಕೆ ಹೋಗಲ್ಲ ಅವರು. ನೀವು ಸಣ್ಣ ಮಕ್ಕಳಲ್ಲ, ಈಗ PUC ಲೆವೆಲ್ ಪ್ರಾಪರ್ಟೀಸ್ ಎಲ್ಲ ಇರ್ತಾವಲ್ಲ ಅವನ್ನ ಕೇಳೋಕ್ಕೆ. ಬಟ್ ಓಕೆ, ಸ್ವಲ್ಪ ನೋಡ್ಕೊಂಡಿರ್ರಿ ಅಷ್ಟೇ. ಅದೇನು ಇದು ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀರ ಅಂದರೆ ಪ್ರಾಪರ್ಟೀಸ್ ಅಂತ ನೀವು ರಿವೈಸ್ ಮಾಡೋದು ಬೇಡ. ಓಕೆ, ಕಮಿಂಗ್ ಟು ದಿಸ್ ಒನ್, ಎನಾಲಿಟಿಕ್ ಆ್ಯಂಡ್ ಹಾರ್ಮೋನಿಕ್ ಫಂಕ್ಷನ್ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ ಅಟ್ ಎನಿ ಕಾಸ್ಟ್. ಸಿಂಗ್ಯುಲಾರಿಟೀಸ್ ಮೇಲೂ ಕ್ವಶನ್ ಇದ್ದೇ ಇರುತ್ತೆ. ಟೋಪಾಲಜಿಯಲ್ಲಿ ಒಂದು 4-5 ಕ್ವಶನ್ಸ್ ಬರ್ಬೋದು. ಕಾಂಪ್ಲೆಕ್ಸ್ ಅನಾಲಿಸಿಸಲ್ಲೂ ಅಷ್ಟೇ ಒಂದು 5 questions 6 questions ಬರ್ಬೋದು. ಓಕೆ, ಸಮ್ಟೈಮ್ಸ್ ಅದು ಪೇಪರ್ ಸೆಟ್ ಯಾರು ಮಾಡ್ತಾರಲ್ಲ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರು ಸಮ್ಟೈಮ್ಸು 5-6 ಕೇಳೋ ಬದಲು ಇದನ್ನೂ ಕೂಡ
ಜಾಸ್ತಿ ಕೇಳ್ಬೋದು, 7-8. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಅಷ್ಟೇ, ಅದಕ್ಕಿಂತ ಮೇಲಂತೂ ಹೋಗೋಕ್ಕೆ ಚಾನ್ಸ್ ಇಲ್ಲ. 10 ಕೂಡ ಕೇಳಲ್ಲ, 8 ಐ ಥಿಂಕ್ ಮ್ಯಾಕ್ಸಿಮಮ್ಮು. ಎನಿವೇಸ್ ನೋಡ್ಕೊಂಡಿರಿ ಅದು ಕೂಡ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಸಿಂಗ್ಯುಲಾರಿಟೀಸ್ ಕಾನ್ಸೆಪ್ಟ್ ನೋಡ್ಕೊಳ್ಳೇಬೇಕು ಕಂಪಲ್ಸರಿ. ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ, ರಿಮೂವಬಲ್ ಸಿಂಗ್ಯುಲಾರಿಟಿ ಅಂದರೆ ಏನು, ಪೋಲ್ ಅಂದರೆ ಏನು, ಈ ಕಾನ್ಸೆಪ್ಟ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ರೆಸಿಡ್ಯೂ ಥಿಯರಮ್ ಕಂಪಲ್ಸರಿ ನೋಡ್ಕೊಳ್ಳಿ. ಪವರ್ ಸೀರೀಸ್ ಮತ್ತು ರೇಡಿಯಸ್ ಆಫ್ ಇದಂತೂ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಬಿಕಾಸ್ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಅದ್ರಲ್ಲಿ ಬೇಕಿದ್ರೆ ನೀವು ಈಗಲೂ ಕಲಿಬೋದು, ಅದೊಂದು ಭಾಳ ಈಸಿ ಇದೆ. ಓಕೆ, ರೇಷಿಯೋ ಟೆಸ್ಟ್, ರೂಟ್ ಟೆಸ್ಟ್, 2 ಟೆಸ್ಟ್ ಇರೋದು. ಓಕೆ, ಸೊ ಈ ಟೆಸ್ಟ್ಗಳನ್ನು ಕೂಡ ಕಲೀರಿ. ಇನ್ನು 2 ಡೇಸ್ ಇದೆ. 2 ಡೇಸಲ್ಲಿ ಇವೆಲ್ಲವೂ ಕೂಡ ನೀವು 1 ರೌಂಡ್ ಆದರೂ ನೋಡ್ಕೊಂಡು ಬರಲೇಬೇಕು. ಓದಿರೋರು ಸ್ಟಾರ್ ಪಾಯಿಂಟ್ ಹಾಕ್ಕೊಳ್ಳಿ, ಓದಿರೋರಿಗಷ್ಟೇ ಇದು ಅಪ್ಲೈ ಆಗುತ್ತೆ. ಓದಿಲ್ಲದೆ ಇರೋರು 2 ದಿನದಲ್ಲಿ ಫುಲ್ ಟೆಕ್ಸ್ಟ್ ಬುಕ್ಕು ನೋಡಿದ್ರು ಕೂಡ ದೇರ್ ಈಸ್ ನೋ ಯೂಸ್. ಓಕೆ, ಐ ಆಮ್ ಸಾರಿ ಫಾರ್ ಸೇಯಿಂಗ್ ದ್ಯಾಟ್, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ರಿಯಾಲಿಟಿಯಿಂದ ದೂರ ಹೋಗೋಕ್ಕಾಗಲ್ಲ, ಹೌದಲ್ಲ. ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್ ಇಂಟೆಗ್ರೇಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅದ್ರ ಮೇಲೆ ಬಂದೇ ಬರುತ್ತೆ. ಓಕೆ, ಸೊ ಕಾಂಪ್ಲೆಕ್ಸ್ ಇಂಟೆಗ್ರೇಷನ್ ಕೊಟ್ಟಾಗ ನಾವು ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು, ರೈಟ್. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಈಸ್ ಮಾಡರ್ನ್ ಆಲ್ಜಿಬ್ರಾ. ಮಾಡರ್ನ್ ಆಲ್ಜಿಬ್ರಾ ಟಾಪಿಕಲ್ಲಿ ನೀವು ಮೇಜರಾಗಿ ನೋಡಬೇಕಾಗಿರೋದು ಯಾವುದೇಳಿ, ಯೂನಿಟ್ಸ್ ಬಗ್ಗೆ ಏನಿದೆಯಲ್ಲ, ಯಾವುದೇಳಿ Z⁻NZ ಯೂನಿಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಇದು ಕೂಡ ಪ್ರಿವಿಯಸ್ ಇಯರ್ ಪೇಪರ್ಸಲ್ಲಿ ಕಾನ್ಸೆಪ್ಟ್ ಬಂದಿದೆ, ರೈಟ್. ನೆಕ್ಸ್ಟ್ ರೆಡ್ಯೂಸಿಬಲ್ ಇರ್ರೆಡ್ಯೂಸಿಬಲ್ ಫ್ಯಾಕ್ಟರ್ಸ್ ಆಫ್ ದ ಪಾಲಿನಾಮಿಯಲ್ ಏನಾದರೂ ಇದೆ ಅದನ್ನು ನೋಡ್ಕೊಳ್ಳಿ. ಪಿ ಸಿಲ್ವಾ ಥಿಯರಮ್ ಕಂಪಲ್ಸರಿ ನೋಡ್ಕೊಳ್ಳಿ, ಯಾಕಂದರೆ ಅದ್ರ ಬೇಸ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ರಿಮೆಂಬರ್, ಮಾಡರ್ನ್ ಆಲ್ಜಿಬ್ರಾ ಇಸ್ ದ 3rd ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಮ್ಯಾಥಮೆಟಿಕ್ಸ್. ಫಸ್ಟ್ ರಿಯಲ್ ಅನಾಲಿಸಿಸ್, ಸೆಕೆಂಡ್ ಲೀನಿಯರ್ ಅಲ್ಜಿಬ್ರಾ. ಇವೆರಡು ಟಾಪಿಕಲ್ಲಿ ಭಾಳ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಏನಾದರೂ ಮ್ಯಾಕ್ಸಿಮಮ್ ಕ್ವಶನ್ ನಿಮ್ಮ ಕೆಸೆಟ್ ಪೇಪರಲ್ಲಿ ಬಂದರೆ ಅದು ಮಾಡರ್ನ್ ಆಲ್ಜಿಬ್ರಾಯಿಂದ ಬರುತ್ತೆ. ಆ್ಯಂಡ್ ದ ಫ್ಯಾಕ್ಟ್ ಈಸ್, ಎಷ್ಟೋ ಜನ ಮಾಡರ್ನ್ ಆಲ್ಜಿಬ್ರಾನ ಇಗ್ನೋರ್ ಮಾಡಿ ಹೋಗ್ತೀರಾ, ಕರೆಕ್ಟಾ. ಸೊ ಹಾಗಾಗಿ ಮಾಡರ್ನ್ ಆಲ್ಜಿಬ್ರಾ ಮೇಲೆ ಫೋಕಸ್ ಮಾಡಿ. ವಾಟ್ ಯು ಹ್ಯಾವ್ ಟು ಡೂ ಟುಡೇ ಈಸ್ ಜಸ್ಟ್ ಫೋಕಸ್ ಆನ್ ಲೀನಿಯರ್ ಆಲ್ಜಿಬ್ರಾ ಆ್ಯಂಡ್ ರಿಯಲ್ ಅನಾಲಿಸಿಸ್ ಫಾರ್ ಹೋಲ್ ಡೇ. ಓಕೆ, ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡಿ, ಟೋಪೋಲಜಿ ರಿಸಲ್ಟ್ಸ್ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ನಾಳೆ ಏನು ಮಾಡಿ ಅಂದರೆ ಕಾಂಪ್ಲೆಕ್ಸ್ ಅನಾಲಿಸಿಸು, ಮಾಡರ್ನ್ ಆಲ್ಜಿಬ್ರಾ ಫುಲ್ ರಿವಿಷನ್ ಮಾಡಿ. ಆ್ಯಂಡ್ ರಿಮೈನಿಂಗ್ ಅದೇನು ವೋಲ್ಟೇರಾ ಇಂಟೆಗ್ರಲ್ ಇಕ್ವೇಷನ್ಸ್ ಇದಾವಲ್ಲ, ಆ್ಯಂಡ್ ODE PD ಇದೆ. ನ್ಯೂಮರಿಕಲ್ ಅನಾಲಿಸಿಸ್ ಯಾರಾದರೂ ಓದಿದ್ರೆ ಅದೊಂಚೂರು ಫಾರ್ಮುಲಾಸ್ನ ನೀವು ರಿವೈಸ್ ಮಾಡಬೇಕಾಗಿದೆ. ಗಾಟ್ ಇಟ್. ಆ್ಯಂಡ್ ಮಾಡರ್ನ್ ಆಲ್ಜಿಬ್ರಾ ಯು ಹ್ಯಾವಿಂಗ್ ಸೈಕ್ಲಿಕ್ ಗ್ರೂಪಲ್ಲಿ ಮೇಜರ್ಲಿ ಪ್ರೈಮ್ ಆರ್ಡರ್ ಮೇಲೆ ಫೋಕಸ್ ಮಾಡಬೇಕು. ಅಂದರೆ ಒಂದು ಗ್ರೂಪು ಸೈಕ್ಲಿಕ್ ಆಗುತ್ತೆ, ಪ್ರೈಮ್ ಆರ್ಡರ್ P ಇದ್ದರೆ ಏನಾಗುತ್ತೆ, P² ಇದ್ದರೆ ದಟ್ ಈಸ್ ಕಂಪಲ್ಸರಿ ಅಬಿಲಿಯನ್ ಗ್ರೂಪ್. ಅಬಿಲಿಯನ್ ಇದ್ದರೆ ಸೆಂಟರ್ ಆಫ್ ದ ಗ್ರೂಪಿಗೆ ರಿಲೇಷನ್ ಏನು. ನೆಕ್ಸ್ಟ್ ಸೈಕ್ಲಿಕ್ ಗ್ರೂಪಲ್ಲಿ ಜನರೇಟರ್ಸ್ ಬಗ್ಗೆ ಕಾನ್ಸೆಪ್ಟ್ ನೀಟಾಗಿ ನೋಡ್ಕೊಳ್ಳಿ, right. So these are the concepts which are very important for your KSET preparation, right. So within 2 days you will have to complete all these things. Okay, ಇನ್ನೇನಾದರೂ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಯು ಫೈಂಡ್ ಎನಿ ಅದರ್ ಟಾಪಿಕ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್, ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ, ಸೊ ದಟ್ ಬೇರೆಯವ್ರು ಯಾರಾದರೂ ಕಾಮೆಂಟ್ಸ್ ರೀಡ್ ಮಾಡಿದ್ರು ಕೂಡ ಅದು ಹೆಲ್ಪ್ ಆಗಬೇಕು ಅವರಿಗೆ. ಗಾಟ್ ಇಟ್. ಆ್ಯಂಡ್ ಈವನ್ ಟೋಪೋಲಜಿ ಅದು ಶಾರ್ಟ್ಸಲ್ಲಿ ಅವೈಲೇಬಲ್ ಇದೆಯೋ ಇಲ್ವೋ ಅಂತಲೂ ಚೆಕ್ ಮಾಡಿಬಿಟ್ಟು ಐ ಲೆಟ್ ಯು ನೋ ದ್ಯಾಟ್ ಆಲ್ಸೋ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.